ನಮ್ಮ ಕೋಲಾರ ಜಿಲ್ಲೆಗೆ ಮೊಟ್ಟ ಮೊದಲ ಬಾರಿಗೆ ಸುಮಾರು ವರ್ಷಗಳಿಂದ ಮುಖ್ಯಮಂತ್ರಿ ಆಕಾಂಕ್ಷೆಯಲ್ಲಿದ್ದಂಥ ಡಿ.ಕೆ. ಶಿವಕುಮಾರ್ ಸಾಹೇಬರು ಮುಖ್ಯಮಂತ್ರಿ ಆದಮೇಲೆ ಕೋಲಾರ ಜಿಲ್ಲೆಗೆ ಮೊಟ್ಟ ಮೊದಲು 18ನೇ ತಾರೀಕು ಬರ್ತಾ ಇದ್ದಾರೆ. ಮೊದಲು ನಾನು ಅವರಿಗೆ ಕೋಲಾರ ಜಿಲ್ಲೆಯ ಪರವಾಗಿ ಅವರಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೀನಿ, ಅವ್ರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಮಾನ್ಯ ಮುಖ್ಯಮಂತ್ರಿಗಳು ಬರ್ತಾ ಇದ್ದಾರೆ, ನಮಗೆಲ್ಲ ಸಂತೋಷ ಇದೆ. ಕೋಲಾರ ಜಿಲ್ಲೆ 60 ಕಿಲೋಮೀಟರ್ ದೂರದಲ್ಲಿದ್ದೀವಿ ನಾವು ಬೆಂಗಳೂರಿಗೆ. ಒಬ್ಬ ಮುಖ್ಯಮಂತ್ರಿ ಕೋಲಾರ ಜಿಲ್ಲೆಗೆ ಭೇಟಿ ಕೊಡ್ತಾ ಇದ್ದಾರೆ. ಒಬ್ಬ ಮುಖ್ಯಮಂತ್ರಿ ಜಿಲ್ಲೆಗೆ ಭೇಟಿ ಕೊಡಬೇಕಾದ್ರೆ ಜಿಲ್ಲೆಯ ಪರಿಸ್ಥಿತಿ. ಕೋಲಾರದಲ್ಲಿ ನೂತನವಾಗಿ ಆದಿತ್ಯ ಬಿರ್ಲಾ ಫ್ಯಾಷನ್ ಅವರ ಬ್ರಾಂಡೆಡ್ ಲಿನೆನ್ ಕ್ಲಬ್ ಮಳಿಗೆ ಪ್ರಾರಂಭವಾಗಿದ್ದು, ಉತ್ತಮ ಗುಣಮಟ್ಟದ ಬಟ್ಟೆಗಳ ಜೊತೆಗೆ ಫ್ಯಾಷನ್ ಡಿಸೈನರ್ ಹಾಗೂ ಟೈಲರ್ಗಳು ಸ್ಥಳದಲ್ಲೇ ಬಟ್ಟೆಯನ್ನ ಸ್ಟಿಚ್ ಮಾಡಿಕೊಡುತ್ತಾರೆ. ಹಾಗಿದ್ರೆ ಇಂದೇ ಭೇಟಿ ಕೊಡಿ. ವಿಳಾಸ ಭೈರೇಗೌಡ ನಗರ, ಬೆಮ್ಮಲ್ ಲೇಔಟ್, ಕೋಲಾರ ಬಂಗಾರಪೇಟೆ ಮುಖ್ಯ ರಸ್ತೆ, ಕೋಲಾರ ಟೌನ್. ಮೊದಲು ಒಬ್ಬ ಮುಖ್ಯಮಂತ್ರಿ ಬರಕ್ ಫಸ್ಟು ಇಲ್ಲಿನ ಶಾಸಕರುಗಳನ್ನ ಕರೆದು, ಇಲ್ಲಿನ ಉಸ್ತುವಾರಿ ಮಂತ್ರಿಗಳು, ಇಲ್ಲಿನ ಅಧಿಕಾರಿ ವರ್ಗ, ಈಗಿನ ಪರಿಸ್ಥಿತಿನಲ್ಲಿ ಕೋಲಾರಲ್ಲಿ ಏನು ಯಾವ ರೀತಿ ಪರಿಸ್ಥಿತಿ ಇದೆ ಅನ್ನೋದ್ರ ಬಗ್ಗೆ ಅಧ್ಯಯನ ಮಾಡಿ, ಇಲ್ಲಿನ ಆಗುಹೋಗುಗಳ ಬಗ್ಗೆ ಒಂದು ಸಭೆ ಮಾಡಿ, ಜಿಲ್ಲಾ ಉಸ್ತುವಾರಿ ಮಂತ್ರಿಗಳ ನೇತೃತ್ವದಲ್ಲಿ ಎಲ್ಲ ಕುಂದುಕೊರತೆಗಳ ಒಂದು ಪಟ್ಟಿ ಮಾಡಿಕೊಂಡು ಆಮೇಲೆ ಮುಖ್ಯಮಂತ್ರಿಗೆ ಅದನ್ನು ಸಲ್ಲಿಸಿ ಅವತ್ತು ಬಂದು ಅವರೊಂದು ಭರವಸೆಯ ಮಾತುಗಳು ಹೇಳ್ತಾರೆ ಅನ್ನೋ ನಿರೀಕ್ಷೆನಲ್ಲಿ ನಾವು ಕಾಯ್ತಾ ಇದ್ವಿ. ಆದರೆ ಇವತ್ತು ಯಾವ ದಿಕ್ಕಿನ ಹೋಗ್ತಾ ಇದೆ ಅಂದರೆ, ಬರಗಾಲ ಬಂದಿದೆ, ಬಿತ್ತನೆಗೆ ಮಾಡಬೇಕಾಗಿತ್ತು, ಇನ್ನು ಉಳುಮೆ ಮಾಡೋಕ್ಕೆ ಆಗಿಲ್ಲ, ಮಳೆ ಬಂದಿಲ್ಲ. ಮತ್ತು ನಮ್ಮದು ಬಯಲು ಸೀಮೆ, ಇಲ್ಲಿ ಕೆರೆಗಳಲ್ಲಿ ನೀರಿಲ್ಲ, ಬಯಲು ಸೀಮೆ. ನಾವು ಇಲ್ಲಿ ಕುಡಿಯೋ ನೀರಿಂದ ಹಿಡಿದು ವ್ಯವಸಾಯವರೆಗೂ ನಾವು ಡಿಪೆಂಡ್ ಆಗಿರೋದು ಕೊಳವೆ ಬಾವಿಗಳು. ಇದೇ ಥರ ಆದರೆ ಕೊಳವೆ ಬಾವಿಗಳು ಬತ್ತೋಗ್ತದ. ಒಂದು ಕಡೆ ಈ ಪರಿಸ್ಥಿತಿ, ಒಂದು ಕಡೆ ಬಿತ್ತನೆ ಮಾಡಿಲ್ಲ ಈ ಪರಿಸ್ಥಿತಿ, ಮತ್ತೇನು ಇವತ್ತು ತರಕಾರಿ ಟಮಾಟೊ ಇವೆಲ್ಲ ನೆಲ ಕಸ್ತೋಗಿದ್ದಾವೆ. ಈ ಎಲ್ಲ ಕಷ್ಟಗಳಲ್ಲಿ ನಮ್ಮ ಕೋಲಾರ ಜಿಲ್ಲೆ ಜನ ಇದ್ದೀರಿ. ಇದನ್ನ ಹೇಳ್ಕೊಳ್ಳೋಣ, ಇದನ್ನು ಯಾರ ಹತ್ರನ ಮಾತಾಡೋಣ ಅಂದರೆ, ನಮ್ಮ ಕೋಲಾರ ಜಿಲ್ಲೆನಲ್ಲಿ 4 ಜನ ಶಾಸಕರು ಗೆದ್ದಿದ್ದಾರೆ, ಯಾರನ್ನೂ ಮಂತ್ರಿ ಮಾಡಿಲ್ಲ. ನಾವು ಸಿದ್ದರಾಮಯ್ಯನವ್ರ ಹತ್ರ ಮನವಿ ಮಾಡ್ಕೊಂಡ್ರಿ, ಈಗ ಡಿ.ಕೆ. ಶಿವಕುಮಾರ್ ಹತ್ರ ಮನವಿ ಮಾಡ್ಕೊತಾ ಇದ್ದೀರಿ. ಕೋಲಾರಲ್ಲಿ ಯಾರಿಗಾನ ಕೊಟ್ಬಿಡಿ, 4 ಕಾಳಲ್ಲಿ ನಮ್ಮ ಕೋಲಾರ ಜಿಲ್ಲೆಯವ್ರನ್ನೊಬ್ಬರನ್ನ ಮಂತ್ರಿ ಮಾಡಿ.